ನೋಡಿ ಫ್ರೆಂಡ್ಸ್, ತೋತಾಪುರಿ ಮಾವಿನಹಣ್ಣಲ್ಲಿ ಚಿತ್ರಾನ್ನ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಮೊದಲಿಗೆ ಒಂದು ಮಾವಿನಕಾಯಿ ತೊಗೊಂಡು ನೀಟಾಗಿ ತೊಳ್ಕೊಂಡು ಈ ರೀತಿ ಸಿಪ್ಪೆಯೆಲ್ಲ ಎರೆದು ಈ ರೀತಿ ತುರ್ಕೊಳ್ಳಿ, ನೀಟಾಗಿ ತುರ್ಕೊಳ್ಳಿ. ಒಂದು ಕಾಯಿ ಫುಲ್ ತೊಗೊಂಡಿದ್ದೀನಿ ನಾನು. ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಇದೆಲ್ಲ ನೋಡ್ಕೊಳ್ಳಿ. ಇಷ್ಟೆಲ್ಲ ಬೇಕು, ರೆಡಿ ಮಾಡ್ಕೊಳ್ಳಿ. ಈಗ ಮಾಡೋಣ ಬನ್ನಿ ಹೇಗೆ ಅಂತ. ಮಾವಿನಕಾಯಿ ಚಿತ್ರಾನ್ನ ಮಾಡೋದು ತೋರಿಸ್ಕೊಡ್ತಾ ಇದ್ದೀನಿ. ಫಸ್ಟ್ ಒಂದು ಬಾಣಲಿ ಇಟ್ಕೊಂಡು ಎಣ್ಣೆ ಹಾಕ್ಕೊಳ್ಳೋಣ. ಇದಕ್ಕೆ ಒಗ್ಗರಣೆಗೆ ಎಷ್ಟು ಬೇಕೋ ಅಷ್ಟು ಎಣ್ಣೆ ಹಾಕ್ಕೊಳ್ಳೋಣ. ನೆಕ್ಸ್ಟ್ ಎಣ್ಣೆ ಕಾದಿದ ತಕ್ಷಣ ಸಾಸಿವೆ, 1 ಸ್ಪೂನ್ ಜೀರಿಗೆ ಹಾಕ್ಕೊಳ್ಳೋಣ. ಮೀಡಿಯಮ್ ಸ್ಪೂನಲ್ಲಿ 1 ಸ್ಪೂನ್ ಜೀರಿಗೆ ಹಾಕ್ಕೊಳ್ಳೋಣ. ಇಷ್ಟು ಮಾತ್ರ ಜೀರಿಗೆ ಹಾಕ್ಕೊಳ್ಳೋಣ. ಇದೆಲ್ಲ ಚಟಪಟ ಅಂದಿದ್ದ ಕೂಡಲೇ ನೀಟಾಗಿ ನೀಟಾಗಿ ಚಟಪಟ ಅನ್ನಬೇಕು. ಈಗ ನೋಡಿ, ಜೀರಿಗೆ ಎಲ್ಲ ಸ್ವಲ್ಪ ಬ್ರೌನ್ ಕಲರ್ ಬಂತು. ಅದಾಗಿದ ತಕ್ಷಣ ಎತ್ತಿಟ್ಕೊಂಡಿರೋ ಕಡಲೆಬೀಜ ಹಾಕ್ಕೊಳ್ಳೋಣ. ನಾನು ಸುಮಾರು ಒಂದು ಅರ್ಧ ಬೌಲಷ್ಟು ತೊಗೊಂಡಿದ್ದೀನಿ ಕಡಲೆಬೀಜನ. ಚಿಕ್ಕ ಬೌಲು ಫ್ರೆಂಡ್ಸ್ ಅದು. ಕಡಲೆಬೇಳೆ, ಉದ್ದಿನಬೇಳೆ ತೊಗೊಂಡಿದ್ದೀನಿ ಮತ್ತು ನಾನು. ಇದೆಲ್ಲ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಕೆಂಪು ಬಣ್ಣ ಬರೋವರೆಗೂ ನೀಟಾಗಿ ಎಲ್ಲನೂ ಕಡಲೆಬೀಜ, ಕಡಲೆಬೇಳೆ, ಉದ್ದಿನಬೇಳೆ ಎಲ್ಲನೂ ಫ್ರೈ ಆಗೋ ಥರ ನೀಟಾಗಿ ನೋಡಿ ಈ ಥರ ಫ್ರೈ ಮಾಡಿಕೊಂಡು ಅದಕ್ಕೆ ನಾವು ಸ್ವಲ್ಪ ಕರಿಬೇವು ಚಟಪಟ ಅಂದು ಸ್ವಲ್ಪ ಬಾಡಿದ ತಕ್ಷಣ ನೆಕ್ಸ್ಟ್ ನಾವು ಇದಕ್ಕೆ ಬೆಳ್ಳುಳ್ಳಿ ಹಾಕ್ಕೊಳ್ಳೋಣ. ನಾನು ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳಿನ ಬಿಡಿಸಿ ಗೆಜ್ಜಿಟ್ಕೊಂಡಿದ್ದೀನಿ ಫ್ರೆಂಡ್ಸ್. ನೀಟಾಗಿ ಅದನ್ನು ಸ್ವಲ್ಪ ಫ್ರೈ ಮಾಡೋಣ ಎಣ್ಣೆಲಿ. ಎಣ್ಣೆಲಿ ಫ್ರೈ ಆಗಿದ ತಕ್ಷಣ ಸುಮಾರು ನಾನು ಒಂದು 5-6 ಹಸಿಮೆಣ್ಸಿನ್ಕಾಯಿ ಎತ್ಕೊಂಡು, ಖಾರಕ್ಕೆ ಸ್ವಲ್ಪ ಹೆಚ್ಚಾಗಿ ಎತ್ಕೊಳ್ಳಿ. ಯಾಕೆ ಅಂದರೆ ಮಾವಿನಕಾಯಿ ಸ್ವಲ್ಪ ಹುಳಿ ಇರುತ್ತಲ್ಲ, ಅದರಿಂದ. ಮೀಡಿಯಮ್ ಸೈಜ್ದು ಒಂದು 4 ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ ನಾನು. ಕಟ್ ಮಾಡಿಕೊಂಡು ಇದನ್ನೆಲ್ಲ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಈರುಳ್ಳಿ ಹೇಗೆ ಫ್ರೈ ಆಗಬೇಕು ಅಂದರೆ ಕೆಂಪು ಬಣ್ಣ ಬರಬೇಕು. ಅದು ಬೇಗ ಬರಬೇಕು ಅಂದರೆ ಅದಕ್ಕೆ ಮೊದಲಾಗಿ 1 ಸ್ಪೂನ್ ಸಾಲ್ಟ್ ಹಾಕ್ಕೋಬೇಕು. ಸಾಲ್ಟ್ ಹಾಕ್ಕೊಂಡು ಈ ಥರ ನೀಟಾಗಿ ಫ್ರೈ ಮಾಡಿದ್ರೆ ಈರುಳ್ಳಿಯಲ್ಲಿರೋ ಎಣ್ಣೆ ಅಂಶ ಎಲ್ಲ ಬಿಟ್ಟು ಬೇಗ ಕೆಂಪಾಗುತ್ತೆ ಫ್ರೆಂಡ್ಸ್. ಸ್ವಲ್ಪ ಹಿಂಗೆ ಹಾಕ್ಕೊಳ್ಳೋಣ. ಟೇಸ್ಟು, ಫ್ಲೇವರು ಎರಡೂ ಚೆನ್ನಾಗಿರುತ್ತೆ ಚಿತ್ರಾನ್ನಕ್ಕೆ. ಸ್ವಲ್ಪ ಬೇಕು ಅಂದರೆ ಹಾಕ್ಕೊಳ್ಳಿ, ಬೇಡ ಅಂದರೆ ಬೇಡ. ಇದು ಜೀರ್ಣಕ್ಕೆಲ್ಲ ತುಂಬ ಒಳ್ಳೆಯದು ಫ್ರೆಂಡ್ಸ್. ಸ್ವಲ್ಪ ಹಿಂಗೆ ಯೂಸ್ ಮಾಡಿದ್ರೆ ನಾವು ಅಡುಗೆಯಲ್ಲೆಲ್ಲ ನೋಡಿ ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಫ್ರೈ ಮಾಡಿಕೊಂಡು ಎಣ್ಣೆ ಬಿಟ್ಕೊಂಡಿದ್ದೆ ನೋಡಿ, ಹಸಿದೆಲ್ಲ ಹೋಗಿ ಈರುಳ್ಳಿಯಲ್ಲಿ ಈ ಮಾವಿನ ಈರುಳ್ಳಿ ನೀಟಾಗಿ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಈರುಳ್ಳಿ, ಕಡಲೆಬೀಜ, ಕಡಲೆಬೇಳೆ ಜೊತೆಗೆಲ್ಲ ಚೆನ್ನಾಗಿ ಹೊಂದ್ಕೊಳೋ ಥರ ನೀಟಾಗಿ ಮಾವಿನಕಾಯಿದು ತುರಿದಿರೋದನ್ನ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ನೋಡಿ ಈ ಥರ. ಅರಿಶಿನ ಪುಡಿ ಹಾಕ್ಕೊಳ್ಳಿ. ಕಲರ್ಗೋಸ್ಕರ ಫ್ರೆಂಡ್ಸ್, ಇದು ಚೆನ್ನಾಗಿರುತ್ತೆ. ರೈಸ್ ಜೊತೆ ಕಲಿಸಿದ್ರೆ ಕಲರ್ ಫುಲ್ಲಾಗಿ ಕಾಣಿಸುತ್ತೆ. ಅರಿಶಿನ ಪುಡಿ ಸ್ವಲ್ಪ ಯೂಸ್ ಮಾಡಿದ್ರೆ ತಳ ಹಿಡಿದಂಗೆ ನೀಟಾಗಿ ತಿರುವ್ಕೊತಾ ಇರಿ, ಇಲ್ಲಾಂದರೆ ತಳ ಹಿಡಿದ್ಬಿಡುತ್ತೆ. ಯಾಕೆಂದರೆ ಹಸಿ ಮಾವಿನಕಾಯಿ ಅಲ್ವಾ ಇದು, ಸ್ವಲ್ಪ ಅದು ನೀಟಾಗಿ ಸ್ವಲ್ಪ ಇದಾಗೋವರೆಗೂ ಚೆನ್ನಾಗಿ ಕೈ ಆಡಿಸಿ. ನೋಡಿ ಈಗ ಎಣ್ಣೆ ಎಲ್ಲ ಬಿಟ್ಕೊಂಡಿದೆ. ಇದು ಆಲ್ಮೋಸ್ಟ್ ರೆಡಿಯಾಗಿದೆ ಫ್ರೆಂಡ್ಸ್. ಸ್ವಲ್ಪ ಕೊತ್ತಂಬರಿ ನಾವೇನು ಕಟ್ ಮಾಡ್ಕೊಂಡಿದ್ವೋ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿಕೊಂಡು ಒಂದು ಪ್ಲೇಟ್ ಮುಚ್ಚಿದ್ರೆ ಇಲ್ಲಿಗೆ ನಾವು ಅನ್ನ ಕಲಿಸ್ಕೊಂಡು ತಿನ್ನೋದಕ್ಕೆ ರೆಡಿ ಫ್ರೆಂಡ್ಸ್. ಪ್ಲೀಸ್ ಚಾನಲ್ನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಹೆಚ್ಚಿನ ರೆಸಿಪಿಗೋಸ್ಕರ ನಮ್ಮ ಚಾನಲ್ನ ನೋಡ್ತಾ ಇರಿ. ಥ್ಯಾಂಕ್ ಯು ಫ್ರೆಂಡ್ಸ್.